ನಮಸ್ಕಾರ ಎಲ್ಲರಿಗೂ. ಈಗ ಪಂಚಾಚಾರ್ಯ ಚರಿತ್ರೆ ಇದರ ಭಾಗವಾಗಿ ಮೂಲಾಚಾರ್ಯರು 4 ಅಥವಾ 5 ಅವರು ಬಾಳಿದ ಕಾಲ ಯಾವುದು, ಈ ವಿಷಯ ಕುರಿತು ಒಂದು ಸ್ಥೂಲವಾದ ಚರ್ಚೆಯನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ಬಯಸಿದ್ದೇನೆ. ಚರ್ಚೆ ಪ್ರಾರಂಭ ಮಾಡುವ ಮೊದಲು ಈ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಒಂದು ಕೃತಿಯನ್ನ ನಾನು ನಿಮಗೆ ಮೊದಲು ಪರಿಚಯಿಸಿಕೊಡ್ತೇನೆ. ಇದು ಅದರ ಒಂದು PDF ಪ್ರಿಂಟ್ಔಟ್ ಪ್ರತಿ. ಇದರ ಹೆಸರು ವೀರಶೈವ ಪಂಚಾಚಾರ್ಯ ಚರಿತ್ರೆ, ಮೊದಲನೆಯ ಸಂಪುಟ, ಆರಂಭ ಭಾಗ ಮತ್ತು ಮೊದಲನೆಯ ಭಾಗಗಳು. ಮುಖ್ಯ ವಿಷಯ ಶ್ರೀ ರೇವಣಸಿದ್ಧರು, ಪರಮ ಪೂಜ್ಯರಾದ ಕುಮಾರಸ್ವಾಮಿಗಳು ಹಾನಗಲ್ ಇವರ ಪ್ರೇರಣೆಯಿಂದ ಪರಮ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳವರಿಂದ ಈ ಐತಿಹಾಸಿಕವು ಬರೆಸಲ್ಪಟ್ಟುದು ಅಂತ ಇದರ ಮುಂದೆ ಇದ್ದು, ಇದರ ಡೇಟು 1958ರಷ್ಟು ಬಹಳ ಹಿಂದೆ ಪ್ರಕಟವಾಗಿರ್ತಕ್ಕಂಥ ಪುಸ್ತಕ. ಇದನ್ನ ಆನ್ಲೈನ್ಗೆ ಹಾಕಿರೋರು ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜ್ಞಾನ ಮಂದಿರ ಲೈಬ್ರರಿ, ಜಂಗಮವಾಡಿ ಮಠ, ವಾರಣಾಸಿ. ಇವರು ಇದನ್ನ PDF ಅನ್ನು ಆನ್ಲೈನ್ಗೆ ಹಾಕಿದ್ದಾರೆ. ಇದನ್ನು ನನಗೆ ಒಬ್ಬ ಸನ್ಮಿತ್ರರು ಕಳಿಸಿಕೊಟ್ರು. ಬಹಳ ಕುತೂಹಲದ ಪುಸ್ತಕ. ಪಂಚಾಚಾರ್ಯ ಚರಿತ್ರೆಯ ಬಗ್ಗೆ ತುಂಬ ವಸ್ತುನಿಷ್ಠವಾದ ವಿಶ್ಲೇಷಣೆ, ಅಧ್ಯಯನವನ್ನ ಹೊಂದಿರತಕ್ಕಂಥ ಬಹುಶಃ ಏಕೈಕ ಕೃತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆ ಕೃತಿಯನ್ನು ನಾನು ಓದ್ತಾ ಇದ್ದೇನೆ. ಅದರ ಮುಂದಿನ ವಿಮರ್ಶನಾ ಭಾಗಗಳನ್ನು ನಾನು ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಇವತ್ತು ಇದು ಸದ್ಯಕ್ಕೆ ಮೊದಲನೆಯ ಒಂದು ಭಾಗ ನಾನು ಸ್ವಲ್ಪ ತಯಾರು ಮಾಡಿ ಇಟ್ಟಿದ್ದೆ. ಅದನ್ನ ತಮ್ಮ ಮುಂದೆ ಇವತ್ತು ಇಲ್ಲಿ ಶೇರ್ ಮಾಡಿಕೊಳ್ಳಿಕ್ಕೆ ಬಯಸಿದ್ದೇನೆ. ಇದು ನೋಡಿ, ಮುಖ್ಯವಾಗಿ ಈ ಕೃತಿ ಅಲ್ಲದೆ ಬೇರೆ ಇನ್ನು ಕೆಲವು ಕೃತಿಗಳನ್ನು ಆಧರಿಸಿರ್ತಕ್ಕಂಥ ಒಂದು ವಿಷಯ ಮಂಡನೆ, ವಿಮರ್ಶಾತ್ಮಕವಾದ ವಿಷಯ ಮಂಡನೆ. ಭಿನ್ನಾಭಿಪ್ರಾಯಗಳು ಬೇರೆ ಯಾವ ಇದ್ರೂ ಇರಬಹುದು, ಅದು ಬೇರೆ ವಿಚಾರ. ಈಗ ವಿಡಿಯೋ ಬಂದು ಮೂಲಾಚಾರ್ಯರು 4, 5 ಅವರು ಬಾಳಿದ ಕಾಲ ಯಾವುದು. ವೀರಶೈವ ಲಿಂಗಾಯತ ಚರಿತೆಯಲ್ಲಿ ಶರಣ ಚರಿತೆ ಹೇಗೆ ಮುಖ್ಯವೋ ಪಂಚಾಚಾರ್ಯ ಚರಿತ್ರೆಯು ಕೂಡ ಹಾಗೆಯೇ ಅಷ್ಟೇ ಮುಖ್ಯ. ಇದನ್ನ ಸ್ಥೂಲವಾಗಿ ಪರಿಚಯಿಸುವ ಪ್ರಯತ್ನ ಇಲ್ಲಿಯದು. ಈ ಆಚಾರ್ಯರ ಕಲ್ಪನೆಯು 4ರಿಂದ 5ಕ್ಕೆ ಬೆಳೆದಂತೆ ಕಾಣುತ್ತದೆ. ಉದಾಹರಣೆಗೆ ಸಂಪಾದನೆಯ ಪರ್ವತೇಶ ವಿರಚಿತ ಕಾಲ 1698 ಚತುರಾಚಾರ್ಯ ಚಾರಿತ್ರ, ಅಂದ್ರೆ ಕ್ರಿಸ್ತಶಕ 17 ಆಯ್ತು. ಮತ್ತು ಇದರ ನಂತರ 19ನೇ ಶತಮಾನದಲ್ಲಿ ತಿಲಕಪುರದ ಸೋಮ ರಚಿಸಿದ ಚತುರಾಚಾರ್ಯ ಪ್ರಬಂಧ, ಇವುಗಳನ್ನು ನಾವು ಪರಿಗಣಿಸಬಹುದು. ರೇವಣಸಿದ್ಧ, ಮರುಳಸಿದ್ಧ, ಪಂಡಿತಾರಾಧ್ಯ ಮತ್ತು ಏಕೋರಾಮರಾಧ್ಯ ಇವರೇ ಆ ಚತುರಾಚಾರ್ಯರು. ಆದರೆ ಮುಂದೆ ವಿಶ್ವಾರಾಧ್ಯರು ಒಬ್ಬರನ್ನ ಇದಕ್ಕೆ ಸೇರಿಸಿ 5 ಆಚಾರ್ಯರ ಕಲ್ಪನೆಯನ್ನ ಬೆಳೆಸಿರಬೇಕೆಂಬ ಅನುಮಾನ ಇಲ್ಲಿ ಸಹಜವಾಗಿ ಕೃತಿಗಳನ್ನು ಓದಿದವರಿಗೆ ಉಂಟಾಗ್ತದೆ. ಆದರೆ 17ನೇ ಶತಮಾನದ ಈ ಚತುರಾಚಾರ್ಯ ಚಾರಿತ್ರ್ಯದ ಪೀಠಿಕೆಯಲ್ಲಿ ಆ ಪೀಠಿಕೆಯ ಕೆಲವು ಮಾತುಗಳು ಹೀಗೆ ಬರ್ತವೆ. ಅದನ್ನ ಅವು ಹೇಗಿದಾವೋ ಯಥಾವತ್ ಹಾಗೆ ಓದ್ತೀನಿ. ಸಂಪಾದನಾ ಪರ್ವತೇಶನಿಗೆ ತನ್ನ ಕೃತಿಯ ನಾಯಕರಾದ ಚತುರಾಚಾರ್ಯರ ಬಗ್ಗೆ ಅಮಿತವಾದ ಭಕ್ತಿ, ಶ್ರದ್ಧೆ, ಗೌರವಾಧಾರಗಳಿರುವುದು ಕಂಡುಬರುತ್ತದೆ. ತನ್ನ ಕೃತಿಯ ಹೆಸರು ಚತುರಾಚಾರ್ಯ ಚಾರಿತ್ರ ಎಂದಿದ್ದರೂ ರೇಣುಕ, ಮರುಳಸಿದ್ಧ, ಏಕೋರಾಮ, ಪಂಡಿತಾರಾಧ್ಯ, ವಿಶ್ವಾರಾಧ್ಯ ಈ ಪಂಚಾಚಾರ್ಯರನ್ನ ಸ್ತುತಿಸಿದ್ದಾನೆ, ಸ್ಮರಿಸಿದ್ದಾನೆ, ಹಾಡಿ ಹೊಗಳಿದ್ದಾನೆ ಅಂತ ಈ ಮಾತುಗಳು ಅಲ್ಲಿ ಬರೆಯಲ್ಪಟ್ಟಿವೆ. ಪುಟ 126, ಸಂಪಾದನೆಯ ಪರ್ವತೇಶ ವಿರಚಿತ ಕೃತಿ, ಕ್ರಿಸ್ತಶಕ 1698 ಚತುರಾಚಾರ್ಯ ಚಾರಿತ್ರ. ಹೀಗೆ ಬರೆದಿರುವುದು ನಮಗೆ ಇಲ್ಲಿ ಒಂದು ಸಂದೇಹವನ್ನು ಉಂಟು ಮಾಡುತ್ತದೆ. ಮೂಲತಃ ಆಚಾರ್ಯರು 4 ಇದ್ದು
ನಂತರ 5ನೇ ಆಚಾರ್ಯರ ಕಲ್ಪನೆ ಸೇರಿರಬೇಕು. 19-20ನೇ ಶತಮಾನದ ಕೃತಿ ಇರಬಹುದಾದ ತಿಲಕಪುರ ಸೋಮ ವಿರಚಿತ ಚತುರಾಚಾರ್ಯ ಪ್ರಬಂಧ ಕೃತಿಯಲ್ಲಿ ಯುಗಕ್ಕೊಬ್ಬ ಗುರುಗಳು ಆಗಬೇಕೆಂಬ ಶಿವನ ಅಪ್ಪಣೆಯನ್ನ, ಅಂದರೆ ಕೃತಯುಗಕ್ಕೆ ರೇವಣ ಸಿದ್ಧರು, ತ್ರೇತಾಯುಗಕ್ಕೆ ಮುರುಳ ಸಿದ್ಧರು, ದ್ವಾಪರಕ್ಕೆ ಏಕೋರಾಮರಾಧ್ಯರು, ಕಲಿಯುಗಕ್ಕೆ ಪಂಡಿತಾರಾಧ್ಯರು ಆಗಬೇಕೆಂದು ಅಪ್ಪಣೆ ಇದೆ ಎಂಬ ಒಂದು ಕಲ್ಪನೆ ಅಲ್ಲಿದೆ. ಪುಟ 11 ಪಂಚಾಚಾರ್ಯ ಚರಿತ್ರೆ, ಇದರಲ್ಲಿ ಅದನ್ನ ಬರೆಯಲಾಗಿದೆ. ಹೀಗೆ ಇರುವುದು ಮೂಲತಃ ಆಚಾರ್ಯರು 4 ಎಂಬುದನ್ನೇ ಅದು ಪುಷ್ಟೀಕರಿಸುತ್ತದೆ. ಯಾಕಂದ್ರೆ ಯುಗಗಳು 4, ಯುಗಕ್ಕೊಬ್ಬೊಬ್ಬ ಆಚಾರ್ಯರು, ಒಬ್ಬೊಬ್ರು ಅಂದ್ರೆ ಅಲ್ಲಿಗೆ 4 ಯುಗಕ್ಕೆ 4 ಆಚಾರ್ಯರು ಅಂತ ಅರ್ಥ ಆಯ್ತು. ಈ ಪಂಚಾಚಾರ್ಯರು ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳಲ್ಲಿ ಇದ್ದರೆಂಬ ಕಲ್ಪನೆ ಇದೆ. ಕೃತಯುಗದಲ್ಲಿ ಘಂಟಾಕರ್ಣ ಅಂದ್ರೆ ಏಕೋರಾಮ ಕೇದಾರ, ಆಮೇಲೆ ಗಜಕರ್ಣ ಪಂಡಿತಾರಾಧ್ಯ ಶ್ರೀಶೈಲ, ರೇಣುಕ ಇಲ್ಲಿ ಕರ್ಣ ಇಲ್ಲ ರಂಭಾಪುರಿ ಅಂತ ಪೀಠ ಹೆಸರು, ದಾರುಕ ಕರ್ಣ ಇಲ್ಲ ಉಜ್ಜಯಿನಿ, ವಿಶ್ವಕರ್ಣ ವಿಶ್ವಾರಾಧ್ಯ ಕಾಶಿ ಎಂಬ ಹೆಸರಿನಿಂದಲೂ ನೋಡಿ, ಇದು ಕೃತಯುಗದಲ್ಲಿ ಈ ಹೆಸರಿನಿಂದ ಈ 5 ಆಚಾರ್ಯರು ಇಲ್ಲಿ ಬಾಳಿದ್ರು ಅಂತ. ಘಂಟಾಕರ್ಣ, ಗಜಕರ್ಣ, ರೇಣುಕ, ದಾರುಕ ಈ ಹೆಸರಿನಿಂದ ಇವರು ಇಲ್ಲಿ ಬಾಳಿದ್ರು. ಆಮೇಲೆ ವಿಶ್ವಕರ್ಣ ಅಂತ. ತ್ರೇತಾಯುಗದಲ್ಲಿ ಈ 5 ನೋಡಿ, ಏಕಾಕ್ಷರ ಇಲ್ಲಿ ರೇಣುಕ, ದ್ವ್ಯಕ್ಷರ ಮರುಳಸಿದ್ಧ, ತ್ರಿಕ್ಷರ ಏಕೋರಾಮ, ಚತುರಕ್ಷರ ಪಂಡಿತಾರಾಧ್ಯ, ಪಂಚಾಕ್ಷರ ವಿಶ್ವಾರಾಧ್ಯ ಎಂಬ ಹೆಸರಿನಿಂದಲೂ, ದ್ವಾಪರದಲ್ಲಿ ಇವರೇ ಏಕಮುಖ, ದ್ವಿಮುಖ, ತ್ರಿಮುಖ, ಚತುರ್ಮುಖ, ಪಂಚಮುಖ ಎಂಬ ಹೆಸರಿನಿಂದಲೂ, ಕಲಿಯುಗದಲ್ಲಿ ಇವರೇ ಏಕೋರಾಮ ಗಣೇಶ್ವರ, ಪಂಡಿತಾಚಾರ್ಯ, ರೇವಣ ಸಿದ್ದೇಶ್ವರ, ಮರುಳ ಸಿದ್ದೇಶ್ವರ ಮತ್ತು ವಿಶ್ವಾರಾಧ್ಯ ಎಂದು ಕರೆಯಲ್ಪಟ್ಟರೆಂದು ಇಲ್ಲಿ ಕಲ್ಪಿಸಲಾಗಿದೆ. ವೀರಶೈವ ಧರ್ಮ ಸಿಂಧು ಎಂಬ ಗ್ರಂಥ ಹೇಳುತ್ತದೆಂದು ಪಂಚಾಚಾರ್ಯ ಚರಿತ್ರೆ ಎಂಬ ಕೃತಿಯ ಮೊದಲ ಸಂಪುಟದಲ್ಲಿ ಹೇಳಲಾಗಿದೆ. ನೋಡಿ, ಇಲ್ಲಿ ಬಹಳ ನಾವು ಮುಖ್ಯವಾಗಿ ಗಮನಿಸಬೇಕಾದ ಒಂದು ಬರಹದ ಭಾಗ ಯಾವುದಂದ್ರೆ, ಕೈಲಾಸದಲ್ಲಿ ಶಿವನ ಸಭೆಯಲ್ಲಿ ರೇಣುಕಾದಿಗಳು ಪ್ರಮಥರೆನಿಸಿಕೊಂಡು ಇದ್ದಂತೆ ಕೆಲವು ಪುರಾಣಗಳಿಂದ ತಿಳಿದು ಬರುವುದಾದರೂ ಅವರು ಆಚಾರ್ಯರೆಂದು ಅಲ್ಲಿ, ಅಂದ್ರೆ ವೀರಶೈವ ಧರ್ಮ ಸಿಂಧು ಗ್ರಂಥದಲ್ಲಿ ಅಲ್ಲಿ ಹೇಳಲ್ಪಟ್ಟಿಲ್ಲ. ಮೇಲೆ ಕಂಡ ತ್ರೇತಾಯುಗ, ದ್ವಾಪರ ಯುಗದ ಹೆಸರುಗಳುಳ್ಳವರು ಎಲ್ಲಿದ್ದರು, ಏನು ಮಾಡಿದರೆಂಬುದನ್ನು ತಿಳಿಯಲಿಕ್ಕೆ ಯಾವ ಆಧಾರವೂ ಇಲ್ಲ. ಆದುದರಿಂದ ಕಲಿಯುಗದಲ್ಲಿ ಹೇಳಲ್ಪಟ್ಟ ಹೆಸರುಗಳುಳ್ಳವರ ಕಾಲಮಾನ ಮುಂತಾದವುಗಳೇ ಈ ಚರಿತ್ರೆಯಲ್ಲಿ ವಿಮರ್ಶಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಪುಟ 11 ಪಂಚಾಚಾರ್ಯ ಚರಿತ್ರೆ ಮೊದಲ ಸಂಪುಟ, ರೇವಣ ಸಿದ್ಧರು, ಶ್ರೀ ಚನ್ನಬಸವ ಸ್ವಾಮಿಗಳು ಈ ಕೃತಿಯಲ್ಲಿ ಬರೆಯಲಾಗಿದೆ. ಅಂದರೆ ತ್ರೇತಾ ದ್ವಾಪರಾದಿ ಯುಗಗಳ ಆಚಾರ್ಯರ ಕಲ್ಪನೆಗೆ ಕಲಿಯುಗದ ಆಚಾರ್ಯರ ಚರಿತ್ರೆಯೇ ಆಧಾರ ಎಂಬುದು ಇಲ್ಲಿ ಸ್ಪಷ್ಟ. ಕಲಿಯುಗ ಪೂರ್ವದ ಆಚಾರ್ಯ ಕಲ್ಪನೆ ಕೇವಲ ಪೌರಾಣಿಕ ಕಲ್ಪನೆ ಇರಬೇಕಷ್ಟೇ. ಮತ್ತೊಂದು ವಿಷಯ, ಹಿಂದೂ ಪಂಚಾಂಗದ ಪ್ರಕಾರ ಕಲಿಯುಗಕ್ಕೆ 4,32,000 ವರ್ಷಗಳು, ಇದರ 2 ಪಟ್ಟು ದ್ವಾಪರಕ್ಕೆ ಅಂದರೆ 8,64,000 ವರ್ಷಗಳು, ತ್ರೇತಾಯುಗಕ್ಕೆ ದ್ವಾಪರದ 2ರಷ್ಟು ಅಂದರೆ 17,28,000 ವರ್ಷಗಳು, ಅಂತೆಯೇ ತ್ರೇತದ 2ರಷ್ಟು ಕೃತಯುಗಕ್ಕೆ ಅಂದರೆ 34,56,000 ವರ್ಷಗಳು ಅನ್ನುವಂತ ಒಂದು ಕಲ್ಪನೆ, ಕಾಲದ ಕಲ್ಪನೆ ಇಲ್ಲಿ ಬರ್ತದೆ. ಇದು ಆಚಾರ್ಯರ ಚರಿತ್ರೆಗೆ ಸರಿ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಚಾರ್ಯ ಚರಿತ್ರೆ ಕೃತಿ ಪುಟ 11ರಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ. ರೇವಣ ಸಿದ್ಧರಿಗೆ ಸಂಬಂಧಿಸಿದ ಪೌರಾಣಿಕ ಸಂಗತಿಗಳನ್ನ ಪ್ರಸ್ತಾಪಿಸುವ ಕ್ರಿಸ್ತಶಕ 1187ರ ಸಿರಿವಾಳ ಶಾಸನವನ್ನು ಪಂಡಿತಾರಾಧ್ಯರು ಬಸವಣ್ಣನ ಸಮಕಾಲೀನರು ಎಂಬುದನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಕೃತಯುಗದಲ್ಲಿ ರೇವಣರು,
ಕಲಿಯುಗದಲ್ಲಿ ಪಂಡಿತಾರಾಧ್ಯರು ಇದ್ದರೆಂಬುದು ಸರಿ ಬೀಳುವುದೇ ಇಲ್ಲ ಎಂತಲೂ ಇಲ್ಲಿ ಬರೆಯಲಾಗಿದೆ. ಅಲ್ಲದೆ ಯುಗಗಳ ಗಣನೆಯ ವರ್ಷಗಳು ಈ ಆಚಾರ್ಯರಿಗೆ ಸಂಬಂಧಿಸುವುದಿಲ್ಲ ಮತ್ತು ಕಲಿಯುಗ ಪೂರ್ವದ ಕಾಲಮಾನದಲ್ಲಿ ಅವರು ಇದ್ದರೆಂದು ನಂಬಿದರೂ ಕೂಡ ಅವರು ಆಚಾರ್ಯರಾಗಿ ಮಾಡಿದ ಕೆಲಸವು ವ್ಯಾಸರ ಯಾವ ಪುರಾಣದಿಂದಲೂ ಹೊರಪಟ್ಟಿಲ್ಲ ಎಂತಲೂ ಈ ಪಂಚಾಚಾರ್ಯ ಚರಿತ್ರೆಯ ಕೃತಿ ಪುಟ 11ರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಡಾಕ್ಟರ್ ಶ್ಯಾಮಾಶಾಸ್ತ್ರಿಗಳು ಕಲ್ಪಿಸುವಂತೆ 5 ವರ್ಷಗಳಿಗೆ ಒಂದು ಯುಗ ಎಂಬುದಾಗಲಿ, ಇನ್ನೊಂದು ರೀತಿಯಲ್ಲಿ ವರ್ಷಕ್ಕೆ ಒಂದು ಯುಗ ಎಂತಲೂ, ಮಗದೊಂದು ರೀತಿಯಲ್ಲಿ ಒಂದೇ ವರ್ಷದಲ್ಲಿಯೇ 4 ಯುಗಗಳನ್ನು ಕಲ್ಪಿಸಿರುವುದು ಇದೆ. ಇದಾವುದೂ ಆಚಾರ್ಯರಿಗೆ ಸಂಬಂಧಿಸಿದುದು ಅಲ್ಲ. ಸ್ವಾಮಿರಾಜ್ ಶಟ್ ಶಾಸ್ತ್ರಿ ಎಂಬುವವರ ಹಿಂದಿ ಕೃತಿಯಂತೆಯೇ ಕನ್ನಡದಲ್ಲಿ ಗುಂಟೂರು ಮಾರುತಿ ಬುಕ್ ಹೌಸ್ ರವರು ಚೇತಾವಾನಿ ಎಂಬ ಗ್ರಂಥ ಪ್ರಕಟಿಸಿದ್ದು, ಇದರಲ್ಲಿ ಒಂದು ಯುಗಕ್ಕೆ ಎಷ್ಟು ವರುಷಗಳು ಎಂದು ನೀಡಿರುವ ಅಂಕೆ ಸಂಖ್ಯೆಗಳು ಕೂಡ ಈ ಪಂಚಾಚಾರ್ಯರ ಯುಗಾವಧಿಗಳಿಗೆ ಹೊಂದುವುದಿಲ್ಲ. ಈ 5 ಯುಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದ್ದರು ಎಂಬುದನ್ನು ಒಪ್ಪಿ ಕೃತತ್ರೇತ ದ್ವಾಪರಗಳಲ್ಲಿ ಕೆಲಸವನ್ನ ಚಾರಿತ್ರಿಕವಾಗಿ ಹುಡುಕಿದರೆ ಏನೂ ಸಿಕ್ಕುವುದಿಲ್ಲ. ವೀರಶೈವೇತರದಲ್ಲಿಯೂ ಸಹ ಈ ಥರದ ಯುಗದ ಕಲ್ಪನೆ ಇದೆ. ಆದರೆ ಪಂಚಾಚಾರ್ಯರು ಎಲ್ಲರೂ ಕಲಿಯುಗದಲ್ಲಿ ಅಂದ್ರೆ ನಮ್ಮ ಯುಗದಲ್ಲಿ ಇದ್ದರೆಂದು ತಿಳಿಯುವುದಕ್ಕೆ ಬೇಕಾದಷ್ಟು ಚಾರಿತ್ರಿಕ ಆಧಾರಗಳಿರುವುದರಿಂದ ಅದೊಂದನ್ನೇ ನಾವು ನಂಬಬೇಕಾಗಿದೆ ಅಂತ ಪಂಚಾಚಾರ್ಯ ಚರಿತ್ರೆ ಎನ್ನುವ ಕೃತಿಯ ಪುಟ 12ರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ವೀರಾಗಮದ 8ನೇ ಪಟಲದಲ್ಲಿ ರೇವಣಶ್ಚ ಗುರು ಪೂರ್ವಂ ಮರುಲಸ್ತದನಂತರಂ ರಾಮದೇವ ಮುನಿ ಶ್ರೀಮಾನ್ ಪಂಡಿತಾರಾಧ್ಯ ದೇಶಿಕ ಎಂದಿರುವುದರಿಂದ ಇದರ ಪ್ರಕಾರ ಶ್ರೀ ರೇವಣ ಸಿದ್ಧರು ಮೊದಲ ಆಚಾರ್ಯರಾಗಿ, ಮರುಳಸಿದ್ಧರು 2ನೇಯವರು, ಏಕೋರಾಮರಾಧ್ಯರು 3ನೇಯವರು, ಪಂಡಿತಾರಾಧ್ಯರು 4ನೇಯವರಾಗಿ ಇದ್ದರೆಂದು ತಿಳಿಯಬೇಕಾಗುತ್ತದೆ. ಪುಟ 13 ಪಂಚಾಚಾರ್ಯ ಚರಿತ್ರೆ. ಇಲ್ಲಿಯೂ ಕೂಡ ಆಚಾರ್ಯರು 5 ಅಲ್ಲ 4 ಎಂಬುದು ನಮಗೆ ಸ್ಪಷ್ಟ. ಇಲ್ಲಿ ವಿಶ್ವಾರಾಧ್ಯರ ಹೆಸರು ಇಲ್ಲ. ಪಂಚಬ್ರಹ್ಮೋದಯ ಭಾಷ್ಯದಿಂದಲೂ ಹೀಗೆಯೇ ತಿಳಿದು ಬರುವುದರಿಂದ ರೇವಣ ಸಿದ್ಧರು 1ನೇಯವರು ಎಂಬುದಕ್ಕೆ ಬದಲಾಗಿ ಅವರು ಕೃತಯುಗದವರು ಎಂದು, ಮರುಳು ಸಿದ್ಧರು 2ನೇಯವರು ಎಂಬುದಕ್ಕೆ ಬದಲಾಗಿ ಅವರು ತ್ರೇತಾಯುಗದವರು ಎಂದು, ಏಕೋರಾಮರು ದ್ವಾಪರದವರೆಂದು, ಪಂಡಿತಾರಾಧ್ಯರು ಕಲಿಯುಗದವರೆಂದು ಚತುರಾಚಾರ್ಯ ಪ್ರಬಂಧದ ಕವಿ ಹೇಳಿದ್ದಾನೆಂದು ತಿಳಿಯಬೇಕಾಗಿದೆ ಅಂತ ಪಂಚಾಚಾರ್ಯ ಚರಿತ್ರ ಕೃತಿಯ ಈ 13ನೇ ಪುಟ ಭಾಗದಲ್ಲಿ ಬರೆಯಲಾಗಿದೆ. ಅಲ್ಲಮ ಪ್ರಭುಗಳು 12ನೇ ಶತಮಾನದವರು ಇವರನ್ನ ಕಲಿಯುಗದವರೆಂದು ಭಾವಿಸಿ ಇವರ ಗುರು ಅನಿಮಿಷರನ್ನು ದ್ವಾಪರದವರೆಂದು ಕಲ್ಪಿಸಿದ ಉದಾಹರಣೆ ಇದೆ ಎಂದು ಕೂಡ ಇಲ್ಲಿ ಬರೆಯಲಾಗಿದೆ. ಒಟ್ಟಿನಲ್ಲಿ ಮೂಲತಃ ಆಚಾರ್ಯರ ಕಲ್ಪನೆಯು 4, ವಿಶ್ವಾರಾಧ್ಯರ ಕಲ್ಪನೆಯು ನಂತರದ ಸೇರ್ಪಡೆ. ಹಾಗಾಗಿ ಚತುರಾಚಾರ್ಯರ ಕಲ್ಪನೆಯೇ ಪ್ರಥಮ, ಪಂಚಾಚಾರ್ಯರ ಕಲ್ಪನೆಯು ತದನಂತರದ ಸೃಷ್ಟಿ ಎಂಬುದು ಈ ಮೇಲಿನ ಚರ್ಚೆಯಿಂದ ನಮಗೆ ಸ್ಪಷ್ಟವಾಗುತ್ತದೆ. ಅಲ್ಲದೆ ಈ ಚತುರಾಚಾರ್ಯರು ಕೇವಲ ಕಲಿಯುಗದವರೆಂಬುದು ಮಾತ್ರ ವಾಸ್ತವ. ಆದರೆ ಅದರ ಹಿಂದಿನ ಕೃತತ್ರೇತ ದ್ವಾಪರ ಯುಗಗಳ ಕಲ್ಪನೆ ಅವಾಸ್ತವ. ಅದು ಕೇವಲ ಪೌರಾಣಿಕ ಕಲ್ಪನೆ. ಈ ಪೌರಾಣಿಕ ಕಲ್ಪನೆಯು ಕಾಲಗಣನೆಯೂ ಕೂಡ ತೀರಾ ಅವೈಜ್ಞಾನಿಕ. ಇದನ್ನು ಬೇಕಾದ್ರೆ ಸ್ವಲ್ಪ ಇಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಬಹುದು. ಈಗ ಉದಾಹರಣೆ, ಪೌರಾಣಿಕ ಕಲ್ಪನೆಯಲ್ಲಿ ಕಲಿಯುಗಕ್ಕೆ 4,32,000 ವರ್ಷ, ಇದರ 2 ಪಟ್ಟು ದ್ವಾಪರಕ್ಕೆ ಅಂದ್ರೆ 8,64,000 ವರ್ಷ, ತ್ರೇತಾಯುಗಕ್ಕೆ ದ್ವಾಪರದ 2ರಷ್ಟು ಅಂದ್ರೆ 17,28,000 ವರ್ಷ, ಅಂತೆಯೇ ತ್ರೇತದ 2ರಷ್ಟು ಕೃತಯುಗಕ್ಕೆ ಅಂದ್ರೆ 34,56,000 ವರ್ಷ ಅಂತ ಆಯ್ತು. ಆದರೆ
Archaic Homo sapiens, the forerunner of anatomically modern humans, evolved in the middle Paleolithic period between 4 lakhs and 2,50,000 years ago ಅಂತ ನಮಗೆ ಚರಿತ್ರೆಯ ಕುರಿತಾದ ವಿಚಾರಗಳು ಸಿಗ್ತವೆ. ಅದರಿಂದ ಈ ಹಿನ್ನೆಲೆಯಲ್ಲಿ ಪಂಚಾಚಾರ್ಯರ ಮೊದಲ ಪುರುಷ ರೇವಣಸಿದ್ಧನ ಕೃತಯುಗ ಅಸ್ತಿತ್ವವನ್ನ ನಾವು ಕಲ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರ 4-5 ಸಂಖ್ಯೆಯು ಮತ್ತು ಅವರು ಬಾಳಿದ ಕಾಲಮಾನವು ಕೂಡ ನಮಗೆ ನಂಬಿಕೆ ಹುಟ್ಟಿಸುವುದಿಲ್ಲ. ಕಾರಣ, ಆಧುನಿಕ ಮಾನವ ಜೀವಿಗೂ ಮೊದಲಿನ ಪೂರ್ವಜರೇ, ಅಂದ್ರೆ ನಮ್ಮ ಈಗ ಮಾಡರ್ನ್ ಹ್ಯೂಮನ್ಸ್ ಏನದರಲ್ಲ ಅವ್ರಿಗಿಂತ ಹಿಂದಿನವರು, ಅವರ ಪೂರ್ವಜರು 4 ಲಕ್ಷ ವರ್ಷಗಳಿಂದ 2.5 ಲಕ್ಷ ವರ್ಷಗಳ ಮಧ್ಯೆ ಜೀವಿಸಿದ್ರು. ಅದಕ್ಕಿಂತ ಹಿಂದಕ್ಕ ಮನುಷ್ಯ ಜೀವಿ ಅಸ್ತಿತ್ವದಲ್ಲಿದ್ದ ಉದಾಹರಣೆ ಇತಿಹಾಸದಲ್ಲಿ ಇಲ್ಲ. ಅಂದರೆ ಆಧುನಿಕ ಮಾನವನ ವಿಕಾಸದ ಚರಿತ್ರೆಯನ್ನ 2.5 ಲಕ್ಷ ವರ್ಷಗಳಿಗೂ ಪೂರ್ವಕ್ಕೆ ನಾವು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ 2.5 ಲಕ್ಷ ವರ್ಷಕ್ಕಿಂತ ಹಿಂದಕ್ಕೆ ನಾವು ಈ ಆಧುನಿಕ ಮನುಷ್ಯನ ಚರಿತ್ರೆಯನ್ನು ಯಾವ ಕಾರಣಕ್ಕೂ ಹಾಕ್ಲಿಕ್ಕೆ ಆಗಲ್ಲ. ಹೀಗಿರುವಾಗ ಇನ್ನು ಕೃತಯುಗದ ಕಾಲವಾದ 34,56,000 ವರ್ಷಗಳಿಗೆ ನಾವು ಒಬ್ಬ ಮನುಷ್ಯ ಇದ್ದ ಅಂತ ಕಲ್ಪಿಸ್ಲಿಕ್ಕೆ ಹೇಗೆ ಸಾಧ್ಯ? ಅದು ಕೇವಲ ಮನುಷ್ಯ ಜೀವಿಯಾದ ರೇವಣಸಿದ್ಧನಲ್ಲ, ಒಬ್ಬ ದೊಡ್ಡ ಪವಾಡ ಪುರುಷನಾದ ರೇವಣಸಿದ್ಧನನ್ನ ಆಧುನಿಕ ಮಾನವರ ಅಸ್ತಿತ್ವವೇ ಇಲ್ಲದ ಆ ಕಾಲದಲ್ಲಿ ಅಂಥ ಒಬ್ಬ ಮನುಷ್ಯ ಇದ್ದ ಅಂತ ನಾವು ಹೇಗೆ ಕಲ್ಪಿಸ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಹುಡ್ತದೆ. ಇಲ್ರಿ, ಇವರು ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತಲ್ಲ ಅಥವಾ ಅಗೋಚರ ಬ್ರಹ್ಮ ಅಂತಲ್ಲ ಆ ಕಾಲದವರು ಅಂತ ಹೇಳಿ ಅಂಥದೊಂದು ವಾದ ಹೂಡ್ಲಿಕ್ಕೆ ಸಾಧ್ಯವೇ? ಇದೆಲ್ಲ ಚರಿತ್ರೆಗೆ ಅಂದ್ರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ನ ಈ ವಿಚಾರಗಳನ್ನ ನಾವು ಕಲ್ಪಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ. ಆದ್ದರಿಂದ ಇಲ್ಲಿ ನಿರ್ಣಯ ಏನಂದ್ರೆ, ನಂಬಲರ್ಹವಾದ ಚರಿತ್ರೆಗೆ ಬದ್ಧವಾದ ವಿಚಾರ ಅಂದ್ರೆ ಮೊದಲಿಗೆ ಆಚಾರ್ಯರು 4, ಇವರಲ್ಲಿ ಎಲ್ಲರೂ ಸುಮಾರು 12ನೇ ಶತಮಾನದ ಕಾಲದವರು ಎಂದು ಹೇಳಲಾಗದೇ ಇದ್ರೂ ಕೂಡ ಇವರಲ್ಲಿ ಕೆಲವರಂತೂ 12ನೇ ಶತಮಾನದವರೆನ್ನಲು ಪ್ರಮಾಣಗಳಿವೆ, ಪುರಾವೆಗಳಿವೆ. ಇದನ್ನ ಸ್ವತಃ ರೇವಣಸಿದ್ಧ ಚರಿತ್ರೆ ಅಂತ ನಾವೇನು ಈಗ ಮುಖ್ಯವಾಗಿ ಓದಿಗೆ ವಿಮರ್ಶೆಗೆ ನಾನು ಕೈಗೆತ್ತಿಕೊಂಡಿದ್ದೇನೆ, ಆ ಕೃತಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾಗಿ ರೇವಣಸಿದ್ಧ, ಮರುಳಸಿದ್ಧ ಮತ್ತು ಪಂಡಿತಾರಾಧ್ಯ ಇವರು 12ನೇ ಶತಮಾನದವರು. ಏಕೋರಾಮರಾಧ್ಯರ ಬಗ್ಗೆ ಹೆಚ್ಚಿನ ಪುರಾವೆಗಳು ಬೇಕು. ವಿಶ್ವಾರಾಧ್ಯರೆಂಬ 5ನೇ ಆಚಾರ್ಯರ ಕಲ್ಪನೆ ನಂತರದ್ದು ಎಂಬುದನ್ನ ಈ ಗ್ರಂಥಗಳನ್ನು ಪರಿಶೀಲಿಸಿ ಚರಿತ್ರೆ ಕಟ್ಟಲೆತ್ನಿಸಿದ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಕೆಲಸ ಮಾಡಿದ ವೀರಶೈವ ವಿದ್ವಾಂಸರ ವಿಶ್ಲೇಷಣೆಗಳು ನಮಗೆ ತೆರೆದು ತೋರಿಸುತ್ತವೆ ಅಂತ ಹೇಳ್ತಾ ಈ ಚರ್ಚೆಯನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಇದರ ಮುಂದಿನ ಚರ್ಚೆ ನಾನು ವಿರಾಮದಲ್ಲಿ ಆ ಕೃತಿಯನ್ನು ಅವಲೋಕಿಸಿದಾಗ ಒಂದೊಂದು ಭಾಗವನ್ನು ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಮಸ್ಕಾರ. ಅಲ್ಲಿಯವರೆಗೆ.